ಇಲ್ಲಿ ನೇಮ ನಡೆಯುವಂತಹ ಟೈಮಲ್ಲಿ ಬೆಳಕ್ ಹಾಕ್ಲಿಕ್ಕಿಲ್ಲ, ಲೈಟಿಂಗ್ಸ್ ಹಾಕ್ಲಿಕ್ಕಿಲ್ಲ. ಅಜ್ಜನ ಒಂದು ಕತೆ ಹೇಳ್ಬೇಕಾದ್ರೆ ಒಂಥರ ಮನಸ್ಸಿಗೆ ಸಮಾಧಾನ. ಇನ್ಸ್ಟಾಗ್ರಾಮ್ ಒಂದು ಪೇಜ್ ನೋಡ್ದೆ ಆಯ್ತಾ, ಆ ಪೇಜ್ ಅಲ್ಲಿ ಸಫರ್ ಆಗಿದಾರಂತೆ ಕೆಲವರು. ದಾರಿಯಲ್ಲಿ ಲೈಟ್ ಎಲ್ಲ ಇಟ್ಕೊಂಡು ಹೋಗಿ ದಾರಿ ಕಾಣದೆ ಆಮೇಲೆ ಅಜ್ಜನ ಹತ್ರ ಬಂದು ಪ್ರಾರ್ಥನೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೊರಗಜ್ಜನ ಬಗ್ಗೆ ಈಗ ಎಲ್ರಿಗೂ ಗೊತ್ತಿದೆ. ನನ್ನ ಲೈಫಲ್ಲಿ ಕೊರಗಜ್ಜಂದು ಪಾತ್ರ ತುಂಬಾ ಇದೆ ಆಯ್ತಾ. ಅಜ್ಜ ಅಂತ ಕರೆದ್ರೆ ಸಾಕು, ನಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಅದೇ ರೀತಿ ಕುತ್ತಾರು ಕೊರಗಜ್ಜನ ಕ್ಷೇತ್ರ ನೀವು ನೋಡಿದ್ದೀರಾ, ಕೇಳಿದ್ದೀರಾ. ಆದಿಸ್ಥಳ ಅಂತ ಇದೆ. ಸೊ ಅಲ್ಲಿ ಹೋದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹೇಗೆ ಹೋಗ್ಬೇಕು, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವ ರೀತಿ ಕೊರಗಜ್ಜನನ್ನು ಪ್ರಾರ್ಥನೆ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ನನ್ಗೆ ಏನ್ ಅನಿಸ್ತು ಅಂತಂದ್ರೆ, ಹೀಗೆ ನಾನು ವಿಡಿಯೋ ನೋಡ್ತಾ ಇದ್ದೆ ಕೊರಗಜ್ಜನ್ ಬಗ್ಗೆ. ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಹೆಸರು ಕರೆಕ್ಟ್ ಆಗಿ ನೆನಪಿಲ್ಲ, ಇನ್ಸ್ಟಾಗ್ರಾಮ್ ಒಂದು ಪೇಜ್ ನೋಡ್ದೆ ಆಯ್ತಾ. ಆ ಪೇಜ್ ಅಲ್ಲಿ ಕೊರಗಜ್ಜನ ಕೊರಗಜ್ಜನ ಪೂಜೆ ಮಾಡಿ ಪ್ರಸಾದವನ್ನು ಬುಕ್ ಮಾಡಿ, ಪ್ರಸಾದವನ್ನು ನಿಮ್ಮ ಅಡ್ರೆಸ್ಗೆ ಕಳುಹಿಸಲಾಗುವುದು. ಒಂದೊಂದು ಬುಕ್ ಮಾಡಿದ್ರೆ ಎಷ್ಟು ₹250 ಅಂತ ಏನೋ ಆಡ್ ನೋಡಿದೆ, ಅಡ್ವರ್ಟೈಸ್ಮೆಂಟ್. ಸೊ ನಾನು ಹೇಳೋದು ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಅದೇ ಮಣ್ಣಿನ ಮಗಳಾಗಿ ಸರಿಯಾದ ವಿಷಯ ಏನು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ಅಜ್ಜನ ದೇವಸ್ಥಾನ ಮಾತ್ರ ಅಲ್ಲ, ಎಷ್ಟೋ ದೇವಸ್ಥಾನಗಳು ನಾವು ಆನ್ಲೈನ್ ಅಲ್ಲಿ ನೋಡ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಸಾದವನ್ನು ಮನೆಗೆ ಕಳುಹಿಸಲಾಗುವುದು, ಬುಕ್ ಮಾಡಿ ಅಂತ. ನನ್ಗೆ ಇದು ತುಂಬಾ ಬೇಜಾರಾಗುವಂತಹ ವಿಷಯ. ಯಾಕಂದ್ರೆ ದೇವ್ರು ಮನುಷ್ಯನ ಒಳ್ಳೆ ಗುಣದಲ್ಲಿ ಇರ್ತಾನಂತೆ. ನಾವು ಹಣ ಕೊಟ್ಟೆ ದೇವ್ರು ನಮ್ಗೆ ಕೃಪೆ ಮಾಡ್ತಾರೆ, ಅಥವಾ ದೇವರ ಕೃಪೆ ಸಿಗ್ಬೇಕಾದ್ರೆ ಪ್ರಸಾದ ಬುಕ್ ಮಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಈ ತರದೆಲ್ಲ ಅಡ್ವರ್ಟೈಸ್ಮೆಂಟ್ ಬಂದ್ರೆ ದಯವಿಟ್ಟು ಕೊಡೋದಿಕ್ಕೆ ಹೋಗ್ಬೇಡಿ. ಹೌದು, ನಮ್ಮ ಲೈಫ್ ಅಲ್ಲಿ ಸಮಸ್ಯೆಗಳು ಬರುತ್ತವೆ. ಎಂಥ ಸಮಸ್ಯೆ ಅಂತಂದ್ರೆ ಕೆಲವೊಂದ್ಸಲ ಇದಕ್ಕೆ ಪರಿಹಾರನೇ ಇಲ್ವಾ ಅನ್ನುವಂತ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ. ಇನ್ನು ನನ್ಗೆ ಏನಿಲ್ಲ, ಆ ಟೈಮಲ್ಲಿ ಈ ತರದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಬಂದಾಗ ನಮಗೂ ಏನೋ ಒಂದು ಆಶೀರ್ವಾದ ಸಿಗ್ಬಹುದೋ ಏನೋ ಅಂತ ಬುಕ್ ಮಾಡೋರು ಇರ್ತಾರೆ. ನಿಜವಾದ ಭಕ್ತಿ ಭಾವನೆಯಲ್ಲಿ ಇರ್ಬೇಕಂತೆ. ಅವನ ಭಾವನೆ ಹೇಗಿದೆ ಅದರ ಮೇಲೆ ದೇವರು ನಿಜವಾಗಿ ಒಲಿತಾರೆ. ಈಗ ವಿಷಯಕ್ಕೆ ಬರೋಣ. ಕೊರಗಜ್ಜನ ಬಗ್ಗೆ ಹೇಳೋದಾದ್ರೆ, ಒಂದು ಭಾವನೆ ನಮ್ಮನ್ನು ಕಾಪಾಡುವಂತ ಒಂದು ಶಕ್ತಿ ಅಂತ ನಾನು ನಂಬ್ತೀನಿ. ಅಜ್ಜನ ನಂಬಿದವರ ಭಾವನೆಗಳದೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಸಡನ್ ಆಗಿ ನಾನು ಹೀಗೆ ಇಯರಿಂಗ್ಸ್ ಏನಾದ್ರು ಇಡ್ಬೇಕಾದ್ರೆ ಗೋಲ್ಡ್ ಇದ್ದು ಸಡನ್ ಆಗಿ ಹಿಂದ್ಗಡೆ ಅದರದ್ದು ಬಿದ್ದೋಗ್ಬಿಟ್ರೆ ಚಿಕ್ಕದಿರತ್ತಲ್ವಾ, ಆ ಟೈಮ್ ಅಲ್ಲಿ ಅಜ್ಜ ನಂದೊಂದು ಗೋಲ್ಡ್ ಸಿಗುವಂತೆ ಮಾಡಪ್ಪ ಅಂತ ಕೇಳಿದಾಗ ತಕ್ಷಣ ಸಿಕ್ಕಿದ್ದು ಕೂಡ ಇದೆ. ತುಂಬಾ ಸಲ, ಒಂದ್ಸಲ ಅಂತಲ್ಲ, ತುಂಬಾ ಸಲ ಈ ತರ ಆಗಿದೆ. ಚಿಕ್ಕದಿರ್ಬೇಕಾದ್ರೆ ನನ್ಗೆ ಭಯ ಆಗೋದು. ರಾತ್ರಿ ಸಡನ್ ಆಗಿ ನಾನು ಅಜ್ಜನ ನೆನೆಸ್ಕೊಳ್ತಾ ಇದ್ದೆ. ಸೊ ಆಗಲೂ ಭಯ ಎಲ್ಲ ಕಡಿಮೆ ಆಗ್ತಿತ್ತು. ಅದೇ ರೀತಿ ಈಗ ಅಜ್ಜನ ನೇಮ ಅಥವಾ ಕೋಲಕ್ಕೆ ಹೋದಾಗ ಆ ಕರಿಗಂಧ ಸಿಗುತ್ತಲ್ಲ, ಅದನ್ನ ತಂದು ನಾನು ಇಡೋದು ಮನೆಯಲ್ಲಿ. ಅದೊಂಥರ ಧೈರ್ಯ, ಅದೊಂಥರ ಶಕ್ತಿ. ಹಾಗೆ ಇನ್ನು ಕುತ್ತಾರು ಬಗ್ಗೆ ಹೇಳೋದಾದ್ರೆ, ಮಾನವನಾಗಿ ಮಾಯೆಯಾಗಿ ಈಗ ದೈವವಾಗಿ ನಮ್ಮೆಲ್ಲರನ್ನು ಕಾಯ್ತಾ ಇದ್ದಾರೆ ಅಂತಂದ್ರೆ ಅವರ ಕಥೆ ಕೇಳಿದ್ರೆ ನಿಜವಾಗ್ಲೂ ತುಂಬಾ ಮೈ ರೋಮಾಂಚನ ಆಗತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರೂನು ಏನೂ ಇಲ್ಲ, ಅಥವಾ ನಮ್ಮ ಸಮಸ್ಯೆನ ನಾವು ಜಾಸ್ತಿ ಹೇಳ್ಕೊಳ್ತೀವಲ್ವಾ. ಕೆಲವೊಂದ್ಸಲ ಕೆಲವೊಬ್ರು ಅವರವರ ಸಮಸ್ಯೆನ ಜಾಸ್ತಿ ಹೇಳ್ಕೊಳ್ತಾರೆ. ಮೊದ್ಲೆಲ್ಲ ಊಟ ಮಾಡಕ್ಕೂ ಗತಿ ಇರ್ಲಿಲ್ಲ ಅಂತ, ಆ ಒಂದು ಟೈಮ್ ಆಯ್ತಾ. ಆಗ ಶ್ರೀಮಂತ ಬಡವ ಈ ತರ ಭೇದ ಭಾವ, ಜಾತಿಯ ಭೇದ ಭಾವ ಜಾಸ್ತಿ ಇತ್ತು. ಆ ಟೈಮಲ್ಲಿ ಕೊರಗಜ್ಜ ಹುಟ್ಟಿದ್ರಂತೆ. ಕೊರಗಜ್ಜನ ಕತೆ ಕೇಳಿದ್ರೆ ನನ್ಗಂತೂ ಅದೊಂಥರ ತುಂಬಾ ಇಮೋಷನಲ್ ಆಗ್ತೀನಿ ನಾನು. ಏನಂತಂದ್ರೆ, ಆ ಟೈಮಲ್ಲಿ ಅಷ್ಟು ಕಷ್ಟಪಟ್ಟಿದ್ದಾರೆ ಅಜ್ಜ. ನನ್ಗೆ ಎಷ್ಟು ಕೇಳಿದ್ಯೇನೋ ಅಷ್ಟು ನಾನು ಹೇಳ್ತೀನಿ. ನಂದೇನಾದ್ರೂ ಪ್ರೊನೌನ್ಸಿಯೇಷನ್ ಅಲ್ಲಿ ತಪ್ಪಾಗಿದ್ರು, ಅದು ಕಥೆಯಲ್ಲಿ ತಪ್ಪು ಹೇಳಿದ್ರೆ ಅದು ಮತ್ತೆ ತಪ್ಪಾಗತ್ತೆ, ಸರಿಯಾಗೋದಿಲ್ಲ. ಜನ ಹೇಗಿದ್ರು ಅಂತಂದ್ರೆ, ಜಾತಿ ಭೇದ, ಮೇಲು ಕೀಳು ಆ ತರ ಮನಸ್ಥಿತಿ ಇರುವಂತಹ ಒಂದು ಟೈಮ್. ಆ ಟೈಮಲ್ಲಿ ಅಜ್ಜ ಚಿಕ್ಕದಿರ್ಬೇಕಾದ್ರೆ ತನ್ನ ತಂದೆ ತಾಯಿನ ಕಳ್ಕೊತಾರೆ. ಆ ಟೈಮಲ್ಲಿ ಅವರ ಊರಿಗೆಲ್ಲ ಏನೋ ಒಂದು ದೊಡ್ಡ ರೋಗ ಬಂದು ಜನ ಎಲ್ಲ ಸಾಯ್ತಾರಂತೆ. ಯಾರು ಇಲ್ಲ, ಅಜ್ಜ ಮಾತ್ರ ಇದ್ದಾರೆ. ಕೊರಗತನಿಯ ಅಂತ ಹೆಸರು. ದಾರಿನೇ ಕಾಣಿಸ್ತಾ ಇಲ್ಲ, ನಾನೇನ್ ಮಾಡ್ಲಿ, ಊಟ ಮಾಡೋದಿಕ್ಕೂ ಅನ್ನ ಬೇಕು, ಚಿಕ್ಕ ಮಗು, ಯಾರು ಹೆಲ್ಪ್ ಮಾಡ್ಲಿಕ್ಕಿಲ್ಲ. ಆ ಟೈಮಲ್ಲಿ ಅಜ್ಜನಿಗೆ
ಒಬ್ಳು ತಾಯಿ ಸಾಕ್ತಾರಂತೆ ಕರ್ಕೊಂಡು ಹೋಗಿ, ಅವರು ಶೇಂದಿ ಮಾರೋರು. ಆದ್ರೆ ಜನ ನೋಡಿ ಆಗ, ಅಂದ್ರೆ ಇವರು ಈಗ ಸಮುದಾಯ ಇವರದು ಬೇರೆ ಅಲ್ವಾ, ಸೊ ಆ ಟೈಮಲ್ಲಿ ಜಾತಿ ಭೇದ ಇರೋದ್ರಿಂದ ಜನ ಎಲ್ಲ ತುಂಬಾ ಕೀಳಾಗಿ ನೋಡ್ತಾ ಇದ್ರು ಅಂತ ಕಥೆಯಲ್ಲಿ ಹೇಳ್ತಾರೆ. ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೊರೆ ಕಾಣಿಕೆಲ್ಲ ಈ ತಾಯಿ ರೆಡಿ ಮಾಡಿರ್ತಾರೆ. ಆಗ ಇದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಒಂದು 7 ಜನ ಆದ್ರೂ ಬೇಕಾಗತ್ತೆ, ಅದನ್ನೆಲ್ಲ ಅಷ್ಟು ಭಾರ ಇರತ್ತೆ, ಅದನ್ನೆಲ್ಲ ಹೊತ್ತುಕೊಂಡು ಹೋಗ್ಬೇಕು. ಆಗ ಅಜ್ಜ ಸಣ್ಣವ್ರು, ಅವ್ರ ಆಳುಗಳು ಇರ್ತಾರಂತೆ ಕೆಲ್ಸ ಮಾಡೋಕೆ, ಅವ್ರ ಹತ್ರ ಹೊರೆ ಕಾಣಿಕೆ ಹೊರೋದಕ್ಕೆ ಅಜ್ಜ ಹೇಳ್ಬೇಕಾದ್ರೆ ಅವ್ರು ಯಾರು ಒಪ್ಪೋದಿಲ್ಲ ಅಂತೆ. ಆಗ ಈ ಅಜ್ಜ ಏನ್ ಮಾಡ್ತಾರೆ, ತಾಯಿ ಹತ್ರ ಬಂದು, ನಾನೊಬ್ನೇ ಹೊರ್ತೀನಿ, ನೀವು ನಂಗೆ 7 ಜನಕ್ಕೆ ತಿನ್ನುವಂಥದ್ದು, ಅವ್ರಿಗೆ ಏನೆಲ್ಲ ನೀವು ಕೊಡ್ತೀರಾ, ಖಾದ್ಯ ತಿಂಡಿ ತಿನಿಸು ಏನೆಲ್ಲ ಕೊಡ್ತೀರಾ ಅದು ನೀವು ನನ್ಗೆ ಕೊಡ್ಬೇಕು, ನಾನು ಹೊರ್ಕೊಂಡು ಹೋಗ್ತೀನಿ ಅಂತ. ಆಗ ತಾಯಿ ಆಯ್ತು ಅಂತ ಹೇಳ್ತಾರಂತೆ. ಆದ್ರೆ ಒಂದೇನ್ ಗೊತ್ತಾ, ಆಗ ಆ ಅಜ್ಜ ಅದನ್ನೆಲ್ಲ ಹೊತ್ಕೊಂಡು ರೆಡಿ ಆಗ್ತಾರೆ, ಹೋಗುವಾಗ ಹೋಗ್ತೀನಿ ಅಂತಾರಂತೆ ತಾಯಿಗೆ. ನಾವು ಈಗ ಮನೆಯಿಂದ ಹೊರಡ್ಬೇಕಾದ್ರೆ, ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಮನೆಯಲ್ಲಿ ನಾವು ಹೋಗಿ ಬರ್ತೀನಿ ಅಥವಾ ಬರ್ತೀನಿ ಈ ತರ ಹೇಳ್ತೀವಿ. ತಾಯಿ ಕೇಳ್ತಾರೆ, ಯಾಕೆ ನೀನು ಈ ತರ ಹೇಳ್ತಾ ಇದೀಯಾ, ಹೋಗ್ತೀನಿ ಅಂತ ತುಂಬಾ ಶಾಕ್ ಆಗುತ್ತೆ ತಾಯಿಗೆ. ಆಗ ಅಜ್ಜ ಹೇಳ್ತಾರೆ, ನಿಮ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅಂತ. ಸೊ ಅಜ್ಜ ಅಷ್ಟೆಲ್ಲ ಹೊರ ಕಾಣಿಕೆ ಇಟ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನದಲ್ಲಿ ಅಜ್ಜನನ್ನು ಒಳಗಡೆ ಬಿಡಲ್ಲ. ಆಗ ಅಜ್ಜ ಏನ್ ಮಾಡ್ತಾರೆ, ಅಷ್ಟೆಲ್ಲ ಹೊರೆಯನ್ನೆಲ್ಲ ದೇವಸ್ಥಾನಕ್ಕೆ ಬಿಸಾಕ್ ಬಿಡ್ತಾರೆ. ಆಗ ಏನಾಗುತ್ತೆ, ಅದೆಲ್ಲ ಹೊರೆ ಕಾಣಿಕೆ ದೇವರ ಗುಡಿ ಹತ್ರನೇ ಬಂದು ಬೀಳುತ್ತೆ. ಹಾಗೆ ಇವರಿಗೆಲ್ಲ ಜನರಿಗೆಲ್ಲ ಆಶ್ಚರ್ಯ ಆಗತ್ತೆ, ಇವ್ರಿಗೆ ಏನೋ ಶಕ್ತಿ ಇದೆ ಅಂತ ಜನರಿಗೆ ಗೊತ್ತಾಗತ್ತೆ. ಆ ಟೈಮಲ್ಲಿ ಅಲ್ಲಿರುವಂತಹ ದೊಡ್ಡ ಶಕ್ತಿಯ ದೈವ ಹೆಸರು ಕರೆಕ್ಟ್ ಗೊತ್ತಿಲ್ಲ, ಯಾಕಂದ್ರೆ ತಪ್ಪಾಗಿ ಹೇಳ್ಬಾರ್ದು ಹೆಸರು ಗೊತ್ತಿಲ್ಲದಿದ್ರೆ, ಆಯ್ತಾ. ಹಾಗೆ ಏನ್ ಮಾಡ್ತಾರೆ, ಮಾಯ ಮಾಡ್ತಾರೆ, ಕೊರಗತನಿಯನನ್ನು ಮಾಯ ಮಾಡ್ತಾರೆ. ಮಾಯ ಮಾಡಿದ್ಮೇಲೆ ಕೊರಗಜ್ಜನಿಗೆ ಈಗ ನೆಲೆಯೂರೋದಕ್ಕೆ ಸ್ಥಳಗಳು ಬೇಕು. 7 ಕಡೆ ಅಜ್ಜ ನೆಲೆ ಹಾಕ್ತಾರಂತೆ ತುಳುನಾಡಿನಲ್ಲಿ. ಅದೇ ಕ್ಷೇತ್ರವೇ ಪುತ್ತೂರು ಕೊರಗಜ್ಜನ ಕ್ಷೇತ್ರ. ಇಲ್ಲಿ ವಿಶೇಷತೆ ಏನಂತಂದ್ರೆ, ಇಲ್ಲಿ ನೇಮ ನಡೆಯುವಂತಹ ಟೈಮಲ್ಲಿ ಬೆಳಕ್ ಹಾಕ್ಲಿಕ್ಕಿಲ್ಲ, ಲೈಟಿಂಗ್ಸ್ ಹಾಕ್ಲಿಕ್ಕಿಲ್ಲ. ಆ ಕಡೆ ಗಾಡಿ ಹೋಗ್ಬೇಕಾದ್ರೂ ಲೈಟ್ ಹಾಕೊಂಡು ಗಾಡಿ ಹೋಗ್ಲಿಕ್ಕಿಲ್ಲ. ಮೊದ್ಲೆಲ್ಲ ಕೆಲವ್ರು ಏನ್ ಮಾಡ್ತಾರೆ, ನೋಡುವ ಟ್ರೈ ಮಾಡುವ ಅಂತೆಲ್ಲ ಮಾಡಿದವ್ರು ಇದ್ದಾರಂತೆ, ಲೈಟ್ ಹಾಕಿ ಹೋಗುವ ಏನಾಗತ್ತೆ ನೋಡುವ ಅಂತ ತುಂಬಾ ಸಫರ್ ಆಗಿದಾರಂತೆ ಕೆಲವರು. ದಾರಿಯಲ್ಲಿ ಲೈಟ್ ಎಲ್ಲ ಇಟ್ಕೊಂಡು ಹೋಗಿ ದಾರಿ ಕಾಣದೆ, ಆಮೇಲೆ ಅಜ್ಜನ ಹತ್ರ ಬಂದು ಪ್ರಾರ್ಥನೆ ಮಾಡಿ ಆಮೇಲೆ ದಾರಿ ಕಂಡು ಆಮೇಲೆ ಸರಿ ಆಯ್ತಂತೆ. ಇದು ನಾನ್ ತಿಳಿದಂತಹ ಅಜ್ಜನ ಕತೆ. 2 ಕ್ಷೇತ್ರ ಇದೆ ಆಯ್ತಾ. ಒಂದು ವಿಡಿಯೋದಲ್ಲಿ ರಕ್ತೇಶ್ವರಿ ಗುಡಿ ಇದೆ, ಇನ್ನೊಂದು ಏಳುವರ ಸಿರಿ ಬೆರ್ಮೆರ ಗುಡಿ ಇದೆ, ಇನ್ನೊಂದ್ ಕಡೆ ಅಜ್ಜನ ಗುಡಿ ಇದೆ. ಯಾವ್ದಕ್ಕೆ ಹೋಗ್ಬೇಕು ಯಾವ್ದಕ್ಕೆ ಹೋಗ್ಬಾರ್ದು ಇಲ್ಲ, ದಯವಿಟ್ಟು ನೀವು ಆ ಕಡೆ ಹೋದ್ರೆ 2 ಸ್ಥಳಗಳು ಹೋಗಿ, ತುಂಬಾನೇ ಒಳ್ಳೇದು. ತುಂಬಾ ಖುಷಿ ಆಗುತ್ತೆ. ಅಜ್ಜನಿಗೆ ಏನೆಲ್ಲ ಹರಕೆ, ಅಜ್ಜನಿಗೆ ಆಡಂಬರ ಏನು ಬೇಕಾಗಿಲ್ಲ, ಅಜ್ಜ ಯಾವ ಆಡಂಬರವನ್ನು ಕೇಳೋದಿಲ್ಲ. ಅಜ್ಜನಿಗೆ ಇಷ್ಟ ಏನಂದ್ರೆ ಚಕ್ಕುಲಿ, ಬೀಡ, ಇನ್ನು ಊರಲ್ಲೆಲ್ಲ ಶೇಂದಿ ಕೊಡ್ತಾರೆ. ಸೊ ಅಜ್ಜನಿಗೆ ಇದಿಷ್ಟು ಇಷ್ಟ. ಅಜ್ಜ ಚಿನ್ನ ವಜ್ರ ವೈಢೂರ್ಯ ಯಾವುದನ್ನು ಕೇಳೋದಿಲ್ಲ. ಭಕ್ತಿಗೆ ಅಜ್ಜ ಯಾವತ್ತೂ ಒಲಿತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಇದೆ. ಏನಾದ್ರೂ ಪ್ರಾಬ್ಲಮ್ ಆದ್ರೂ ನಾನು ಅಜ್ಜನ ನೆನೆಸ್ಕೋತೀನಿ, ಏನಾದ್ರೂ ಕಳ್ದೋದ್ರು ಸಡನ್ ಆಗಿ ನಾನು ಅಜ್ಜನ ನೆನಪಿಸ್ತೀನಿ. ಯಾವ ದೇವರಾಗ್ಲಿ ಯಾವ ದೈವವಾಗ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಲಿತಾರೆ. ಅದು ಬಿಟ್ಟು ಈ ಆನ್ಲೈನ್ ಅಲ್ಲಿ ಪ್ರಸಾದ ಕೊಡ್ತೀವಿ ಪೇ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಯಾವ ಆನ್ಲೈನ್ ಆರ್ಡರ್ ಮಾಡಕ್ ಹೋಗ್ಬೇಡಿ, ಅದು ಸರಿನೂ ಅಲ್ಲ. ಯಾಕೆ ಅಂತಂದ್ರೆ ಆ ದುಡ್ಡಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ, ಅದರಿಂದ ಪುಣ್ಯ ಆದ್ರೂ ಬರುತ್ತೆ. ನಿಮ್ಗೆ ಕೆಲವರಿಗೆ ಡೌಟ್ ಇರಬಹುದು, ಅಜ್ಜನನ್ನು ಹೇಗೆ ಪ್ರಾರ್ಥನೆ ಮಾಡ್ಬೇಕು ಅಂತ. ದಯವಿಟ್ಟು ಯಾವುದೇ ರೀತಿಯಾದಂತಹ ರೀತಿ ರಿವಾಜು ಮಾಡಕ್ಕೆ ತಿಳಿಯದೆ ಯಾವುದನ್ನು ಮಾಡಕ್ ಹೋಗ್ಬೇಡಿ. ಅಜ್ಜನ ಹೆಸರು ಹೇಳ್ಕೊಂಡು ಪ್ರಾರ್ಥನೆ ಮಾಡಿ, ಖಂಡಿತವಾಗ್ಲೂ ಅಜ್ಜ ನೆರವೇರಿಸ್ತಾರೆ. ಇದು ನನ್ನ ನಂಬಿಕೆ. ಈಗ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ, ಹೇಗ್ ಹೋಗುದು ದೇವಸ್ಥಾನಕ್ಕೆ, ಹೇಗ್ ಹೋಗುದು, ಏನೆಲ್ಲ ಹರಕೆ ಕೊಡ್ಬೇಕು ಅಂತ ಏನಾದ್ರು ಡೌಟ್ ಇದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಯಾರಿಗಾದ್ರೂ ಹೆಲ್ಪ್ ಆಗ್ಬಹುದು ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.